ಕರ್ಕಾಟಕ ರಾಶಿಯವರು, ಕರ್ಕಾಟಕ ರಾಶಿಯವರಿಗೆ ಜನ್ಮದಲ್ಲೇ ಕುಜ ಆಗಿದ್ದಾನೆ. ಮಾತೃಕಾರಕ ಗ್ರಹ, ಮಾತೃಕಾರಕ ಅಂದರೆ ಚಂದ್ರ ಅಂದರೆ ಮಾತೃಕಾರಕ ಅಂತ ಹೇಳ್ತಾರೆ. ಆ ಚಂದ್ರನ ಮನೆ ನಿಮ್ಮದಾಗಿದೆ. ಚಂದ್ರ ಆಗಿದ್ದಕ್ಕೋಸ್ಕರವಾಗಿ ಕುಜ ಜನ್ಮದಲ್ಲಿದ್ದಾನೆ. ಭೂಮಿ ಸಂಬಂಧವಾಗಿದೆ ಅಂದರೆ ಯಾವುದೇ ವ್ಯಾಪಾರ ಮಾಡಬೇಕು ಅಂತಂದರೆ ಹೋಗಿ ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದಾಗತ್ತೆ, ಶುಭವನ್ನಾಗತ್ತೆ, ಶುಭ ಕಾಣ್ತದೆ. 2025 ನಿಮಗೆ ಒಳ್ಳೇದು ಮಾಡ್ತಕ್ಕಂಥದ್ದು ಆಗತ್ತೆ. ಅದಕ್ಕೋಸ್ಕರವಾಗಿ ನೀವು ನಿಮ್ಮ ಕೈ ಮೇಲೆ 5 ಬರ್ಕೊಂಡು ಹೋಗೋದ್ರಿಂದ ಒಳ್ಳೆಯದಾಗ್ತಕ್ಕಂಥದ್ದಾಗತ್ತೆ. ಯಾವುದಾದ್ರು ಒಂದು ಗೌರಿ, ಗಣೇಶ ಅಥವಾ ಯಾವುದೇ ರೀತಿಯಾದಂಥ ದುರ್ಗಿ ಸಂಬಂಧವಾಗಿರ್ತಕ್ಕಂಥ ದೇವಸ್ಥಾನಗಳಿಗೆ ಸ್ವಲ್ಪ ಪ್ರದಕ್ಷಿಣೆ ಮಾಡ್ಕೊಂಡು ಹೋಗಿ ಖಂಡಿತವಾಗಿಯೂ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ. ಇನ್ನು 4ನೇ ಮನೆಯ ಮುಂದೆ ಬಂದುಬಿಟ್ಟು ಸಿಂಹರಾಶಿಯವರು. ಸಿಂಹರಾಶಿಯವರಿಗೆ ಈ ವರ್ಷದಲ್ಲಿ 2025 ಅಂದರೆ 7 ಕೇತು, ರವಿ ಕೇತು ಇಬ್ಬರು ಕೂಡ ಸಮಶತ್ರುಗಳಾಗಿರ್ತಕ್ಕಂಥದ್ದು. ಯಾವುದೋ ಒಂದು ರೀತಿಯಲ್ಲಿ ಕೆಲಸಗಳು, ವಿದ್ಯಾಕ್ಷೇತ್ರದಲ್ಲಿ ಸ್ವಲ್ಪ ಸಮಾಧಾನ ಚಿತ್ತರಾಗಿ ಹೋದಲ್ಲಿ ಎಲ್ಲ ರೀತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು. ಆದರೆ ಸ್ವಲ್ಪ ಸಾಧ್ಯವಾದಷ್ಟು ಗುರು ಹಿರಿಯರಲ್ಲಿ ಮತ್ತು ದೇವತಾ ಭಾವನೆಗಳನ್ನ ಇಟ್ಕೊಂಡು ಹೋದಾಗ ಖಂಡಿತವಾಗಿ ನಿಮಗೆ ಸಿಂಹರಾಶಿಯವರಿಗೆ ಒಳ್ಳೆಯದಾಗ್ತಕ್ಕಂಥಾಗತ್ತೆ. ರವಿ ಆಗೋದಕ್ಕೋಸ್ಕರವಾಗಿ ಈ ವರ್ಷದಲ್ಲಿ ರಸಾಧಿಪತಿ ಆಗಿರ್ತಕ್ಕಂಥವನು ಕೂಡ ರವಿ ಆಗಿದ್ದಾನೆ. ಅದಕ್ಕೋಸ್ಕರವಾಗಿ ಸಮಾಧಾನ ಚಿತ್ತರಾಗಿ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಒಂದು ರೀತಿಯಲ್ಲಿ ಸಮಾಧಾನ ಚಿತ್ತರಾಗಿ ಹೋಗಿ ಒಳ್ಳೆಯದಾಗ್ತಕ್ಕಂಥದ್ದಾಗತ್ತೆ. ಹಾಗೆ ನಿಮ್ಮ ಕೈ ಮೇಲೆ ಬಲಗೈಯಲ್ಲಿ 6 ಅಂತ ಬರ್ಕೊಂಡು ಹೋಗಿ ಖಂಡಿತವಾಗಿ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ ಅಂತ ರೀತಿಯಲ್ಲಿ ಹೇಳ್ಬೋದು. ಇನ್ನು ಕನ್ಯಾರಾಶಿ, ಕನ್ಯಾರಾಶಿಯವರಿಗೆ ಈಗ ಈ ಸಂದರ್ಭದಲ್ಲಿ ಸಮಸಪ್ತಮದಲ್ಲಿ 7ನೇ ಮನೆಯಲ್ಲಿ ರಾಹು ಆಗ್ತಾನೆ, ಜನ್ಮದಲ್ಲಿ ಕೇತು ಆಗ್ತಾನೆ. ಕೇತು ಅಂದರೆ ಶತ್ರುಕಾರಕ ಅಂತ ಅವಾಗ ಹೇಳ್ತಾ ಇದ್ದೆ. ರಾಹು ಅಂದರೆ ಭಯ ಕೊಡಿಸ್ತಕ್ಕಂಥವನಾಗ್ತಾನೆ. ಹಾಗೆ ಜನ್ಮಾತು ಕರ್ಮಸ್ಥಾನದಲ್ಲಿ ಕುಜ ಆಗೋದಕ್ಕೋಸ್ಕರವಾಗಿ ಸ್ವಲ್ಪ ಭೂಮಿ ಸಂಬಂಧವಾಗಿರ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಯೋಚನೆ ಮಾಡ್ಕೊಂಡು ಮುಂದೆ ಹೋಗೋದ್ರಿಂದ ಒಳ್ಳೆಯದಾಗ್ತಕ್ಕಂಥದ್ದಾಗತ್ತೆ. ಶನಿಯ ಸಂಚಾರವನ್ನು ನೋಡ್ಕೊಂಡು ಹೋದರೆ ಶನಿಯು ಕೂಡ ಜನ್ಮಕ್ಕೆ 6ಥ ಸ್ಥಾನದಲ್ಲಿ 6ನೇ ಮನೆಯಲ್ಲಿ ಶತ್ರು ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ. ಶತ್ರುಗಳಿಂದ ಭಯ ಜಾಸ್ತಿ. ನಿಮಗೆ ಸಾಧ್ಯವಾದಷ್ಟು ಸಮಾಧಾನ ಚಿತ್ತರಾಗಿರಿ. ಎಲ್ಲ ರೀತಿಯಲ್ಲಿ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ವಿಷ್ಣುವಿನ ಆರಾಧನೆ ಮಾಡ್ಕೊಂಡು ಹೋಗಿ ಖಂಡಿತವಾಗಿಯೂ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ. ಹಾಗೆ ಕೈ ಮೇಲೆ 3 ಅಂತ 3 ಬರ್ಕೊಂಡು ಹೋಗ್ಬೇಕು. 3 ನಂಬರ್ನ ಬರ್ಕೊಂಡು ಹೋಗೋದ್ರಿಂದ ಎಲ್ಲ ರೀತಿಯಾದ ಕೆಲಸದಲ್ಲಿ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಆಗತ್ತೆ.